ಈ ಹಿಂದೆ ಶಿಮ್ಲಾ ಅಗ್ರಿಮೆಂಟ್ ಆಗಿತ್ತಲ್ಲ, ಈ ಅಗ್ರಿಮೆಂಟ್ನಲ್ಲೂ ಕೂಡ ನ್ಯೂಕ್ಲಿಯರ್ ಪ್ಲಾಂಟ್ ಹಾಗೂ ಯಾವುದಾದ್ರೂ ದೊಡ್ಡ ಡ್ಯಾಮ್ಗಳಿದ್ರೆ ಅಲ್ಲಿ ದಾಳಿ ಮಾಡಬಾರ್ದು, ಸ್ಟ್ಯಾಂಡ್ ಸ್ಟಿಲ್ ಆಗಿರಬೇಕು ಅಂತ ಆ ಅಗ್ರಿಮೆಂಟ್ ಆಗಿತ್ತು. ಈಗ ಆ ಅಗ್ರಿಮೆಂಟನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. ಹಾಗಾಗಿ ಮಾಕ್ ಡ್ರಿಲ್ ಅನ್ನು ಒಂದು ವೇಳೆ ರಾಯಚೂರನ್ನು ನಡೆಸಲೂಬಹುದು, ಯೋಚನೆ ಆಗಿರಲೂಬಹುದು. ಪಾಕಿಸ್ತಾನದಿಂದಲೂ ಕೂಡ ಯುದ್ಧಕ್ಕೆ ತಯಾರಿ ಜೋರಾಗಿದೆ. ಯುದ್ಧ ಉಪಕರಣಗಳನ್ನು ಹೊತ್ತು ಟ್ರಕ್ಗಳು ಓಡಾಡ್ತಾ ಇದ್ದಾವೆ. ಚಿಚಾವತ್ನಿ, ಸಾಯಿವಾಲ್ ಮತ್ತು ಪಟೋಕಿಯಲ್ಲಿ ಓಡಾಟ ನಡೆಸ್ತಾ ಇದ್ದಾವೆ. ಭಾರತ ಗಡಿ ಕಡೆಗೆ ಸೇನಾ ಬೆಂಗಾವಲು ಪಡೆ ಪ್ರಯಾಣಿಸ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದಿಂದಲೂ ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ. ಭಾರತ ತನ್ನ ಟ್ರೂಪ್ಸ್ಗಳನ್ನು ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗಕ್ಕೆ ನಿಯೋಜನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಪಾಕಿಸ್ತಾನದ ಚಿಚಾವತ್ನಿ, ಸಾಯಿವಾಲ್ ಮತ್ತು ಪಟೋಕಿ ಅಲ್ಲಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸೇನಾ ಟ್ಯಾಂಕರ್ಗಳು, ಯುದ್ಧ ಸಲಕರಣೆಗಳು, ಧೂಳು ಹಿಡಿದಿರೋರನ್ನೆಲ್ಲ ಒರೆಸಿ ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧವಾಗಿದೆ ಪಾಕಿಸ್ತಾನ. ಭಾರತದಿಂದ ಮಾಕ್ ಡ್ರಿಲ್ ನಡೀತಾ ಇದೆ, ಯುದ್ಧಕ್ಕೆ ಸಿದ್ಧತೆ ಆಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲೂ ಕೂಡ ಅಲ್ಲೂ ಯುದ್ಧಕ್ಕೆ ಸಿದ್ಧತೆ ಆಗಿದೆ. ಅವರು ಯುದ್ಧ ಆಗೇ ಆಗುತ್ತೆ ಎಂದು ಅಂದುಕೊಂಡಿದ್ದಾರೆ. ಈಗಾಗಲೇ ರಾಜತಾಂತ್ರಿಕವಾಗಿ ಯುದ್ಧವನ್ನು ತಡೆಯುವ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು ಅದಾಗ್ತಾ ಇದೆ. ಅಂತಾರಾಷ್ಟ್ರೀಯವಾಗಿಯೂ ಕೂಡ ಯುದ್ಧವನ್ನು ತಡೆಯೋದಕ್ಕೆ ಪ್ರಯತ್ನಗಳು ಏನಾಗಬೇಕು ಅದೂ ಆಗ್ತಾ ಇದೆ. ಇದರ ಮಧ್ಯೆ ಎರಡೂ ದೇಶಗಳು ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದ್ದಾವೆ. ಪಾಕಿಸ್ತಾನವೂ ಕೂಡ ಈಗಾಗಲೇ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.